ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ಗೆ ಭಾರತೀನಗರ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಅವರ ಪುತ್ರ ಸ್ವೀಕಾರ ಮಾಡಿದ್ದಾರೆ. 2 ದಿನದೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಲಾಗಿದೆ. ಇನ್ನು 5 ಆರೋಪಿಗಳನ್ನು 10 ದಿನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರು ಹೊಡೆದ್ರು ಅಂತ ಆರೋಪಿಗಳು ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ರು. ಇದಕ್ಕೆ ಜಡ್ಜ್ ಗರಂ ಆಗಿದ್ದಾರೆ. ತಲೆಮರೆಸಿಕೊಂಡಿರುವಂತಹ A1 ಜಗ್ಗ ಬಂಧನ ಭೀತಿಯಿಂದ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ದಾನೆ. ಇನ್ನು ಬಿಕ್ಲು ಶಿವ ಹತ್ಯೆಯ ವಿಡಿಯೋ ವೈರಲ್ ಆಗಿದೆ. ಹಂತಕರು ಹೆಲ್ಮೆಟ್ ಹಾಕೊಂಡ್ಬಂದು ಮಚ್ಚಿನಿಂದ ಮನಸೋ ಇಚ್ಛೆ ಕೊಚ್ಚಿ ಕೊಂದಿರೋದು ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಭೈರತಿ ಬಸವರಾಜ್ ವಿಚಾರವಾಗಿ ಅವರ ತಾಯಿ ಆರೋಪ ಮಾಡಿದ್ದಾರೆ ಅನ್ನುವಂತಹ ವರದಿ ಇತ್ತು. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳೇ ಇಲ್ಲ, ಪೊಲೀಸರೇ FIR ನಲ್ಲಿ ಅವರ ಹೆಸರು ಸೇರಿಸಿದ್ದಾರೆ ಅಂತ. ತಾಯಿಯ ದೂರಿನ ಆಧಾರದಲ್ಲೇ FIR ಮಾಡಿದ್ದೀವಿ ಅನ್ನೋದಾದರೆ ಪೊಲೀಸ್ನವರು, ದೆನ್ ಯು ಆರ್ ಇನ್ ಟು ಟ್ರಬಲ್. ನಾನು ನಿನ್ನೆ ಇದನ್ನು ಹೇಳಿದ್ದೆ. ಅವ್ರು ಹೇಳಿದರೆ ಅದಕ್ಕೆ ಬರುತ್ತೆ. ನೀವು ಯು ಆರ್ ಇನ್ ಟು ಟ್ರಬಲ್, ಯುವರ್ FIR ಇಟ್ ಸೆಲ್ಫ್ ವಿಲ್ ಬಿಕಮ್ ಫಾಲ್ಟಿ. ಆಗ ಅದನ್ನೇ ಹಿಡ್ಕೋತಾರೆ, ಅದನ್ನೇ ಹೋಗಿ ಚಾಲೆಂಜ್ ಮಾಡಿಸ್ತಾರೆ, ಬಿಡಲ್ಲ ಅವ್ರುಗಳು. ದಟ್ಸ್ ಆಲ್. ಎಲ್ಲ ವರ್ಕ್ ಆಗೋದು ಹಂಗೆ, ನಾವೇನು ಮಾಡೋಕ್ಕೆ ಬರಲ್ಲ. ಬೇರೆ ಆಧಾರ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದು ಏನು ಅಂತ. ಆ ವ್ಯಕ್ತಿ ಹಿಂದೆ ಕೊಟ್ಟಿದ್ದ ದೂರನ್ನ ಇಟ್ಕೊಂಡು ನನಗೆ ಗೊತ್ತಿಲ್ಲ ಅದೇನು ಆಧಾರ ಅಂತ. ಅಷ್ಟರ ಮಟ್ಟಿಗೆ ಇವತ್ತು ಕೇಸು ಹದಗೆಟ್ಟು ಹೋಗಿದೆ, ಅಷ್ಟು ಮಾತ್ರ ಹೇಳಬಲ್ಲೆ. ಇನ್ನು ಭೈರತಿ ಬಸವರಾಜ್ ಹ್ಯಾಸ್ ಟು ಗೋ. ನೋಟಿಸ್ ಬಂದ ಮೇಲೆ ಹೋಗಿ ಉತ್ತರ ಕೊಡಬೇಕಾಗತ್ತೆ. ಅನ್ಲೆಸ್ ಅವ್ರು ಕೋರ್ಟ್ಗೆ ಹೋಗಿ ಏನಾರು ರಕ್ಷಣೆ ಪಡ್ಕೊಂಡು ಹೋದ್ರೆ ನಂಗೆ ಗೊತ್ತಿಲ್ಲ, ಪಡ್ಕೋಬೋದು. ಕೋಲ್ಕತ್ತಾದ AM ಕ್ಯಾಂಪಸ್ನಲ್ಲಿ ಯುವತಿಯೊಬ್ಬಳ ಮೇಲೆ ಒಂದು ರೇಪ್ ಆರೋಪ ಬಂದಿದೆ, ಆಗಿದೆ ಅಂತ ಒಂದು ಘಟನೆ. ಅದು ಆಗಿ ಭಾಳ ದಿನ ಆಗಿದೆ. ಬಟ್ ಅದೇನೇನೋ ಆಯಿತು, ಪ್ರಕರಣಕ್ಕೆ ಬಂತು, ಆ ಹುಡುಗಿ ಹೊರಗೆ ಬಂತು, ಹೇಳಿತು ಕತೆ, ತಂದೆ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಗಜಿಬಿಜಿ ಆಗೋಗಿದೆ ಈಗ ಅದು. ಬಟ್ ಈ ವಿದ್ಯಾರ್ಥಿಯೊಬ್ಬನ ಅರೆಸ್ಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ ನನಗೆ ಏನನ್ನು ಬೇಕು. ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದ ಪರಮಾನಂದ ಟೋಪಣ್ಣನವರ್ ಅನ್ನೋನು, ಅವನು ಆರೋಪಿ. ಕೋಲ್ಕತ್ತಾದ IIM ಅಲ್ಲಿ ದ್ವಿತೀಯ ವರ್ಷದ MBA ವ್ಯಾಸಂಗ ಮಾಡ್ತಿದ್ದಾನೆ. ಹಾಸ್ಟೆಲ್ ರೂಮ್ನಲ್ಲಿ ದೌರ್ಜನ್ಯ ಆಗಿದೆ ಅಂತ ಆ ಯುವತಿ ಹೇಳಿದ್ದಾಳೆ. 12ನೇ ತಾರೀಕು ಅವನನ್ನು ಬಂಧಿಸಿದ್ದಾರೆ. 19ಕ್ಕೆ ಅವನವರೆಗೂ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಅಂದರೆ ಇನ್ನೇನು ನಾಳೆನಾ? ಇವತ್ತು 17, ನಾಳೆ ನಾಡಿದ್ದು ಪೋಷಕರೆಲ್ಲ ಹೋಗಿದ್ದಾರಂತೆ ಕೋಲ್ಕತ್ತಾಗೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು, ಇದನ್ನು ನಾನು ಓದಿದೆ, ಯುವತಿ ಆಗಲಿ ತಂದೆ ಆಗಲಿ ಯಾರು ಸಹಕರಿಸ್ತಿಲ್ವಂತೆ, ವಿಚಾರಣೆಗೂ ಬರ್ತಿಲ್ವಂತೆ, ಸಹಕರಿಸ್ತಿಲ್ವಂತೆ. ಭಾಳ ಗೋಜಲಿದೆ ಈ ಕೇಸ್. ಇದು ಮೊದಲು ಕೊಟ್ಟು ಈಗ ಹಂಗೇನಿಲ್ಲ ಅಂತ ಹೇಳ್ತಿದ್ದಾರೆ ಅಂತಿದೆ. ಗೊತ್ತಿಲ್ಲ, ಏನೋ ವಾಟ್ ಎವರ್ ಇಟ್ ಇಸ್.